ನಿನ್ನ ಮಗಳು ಬಾಲಾಂಬಿಕೆ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ ಚಂದ್ರಾಧರ. ಆದರೆ ನಿನ್ನ ಶತ್ರುಗೆ ಇಲ್ಲಿ ನಾನು ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಅವಳು ಹುಚ್ಚಿ ಆಗೋ ಹಾಗೆ ಮಾಡ್ತೀನಿ. ಆಮೇಲೆ ನಿಧಾನವಾಗಿ ಅವಳ ಪ್ರಾಣ ತೆಗಿತೀನಿ. ಆಗ್ಲೇ ನನಗೂ ಸಂತೋಷ, ನಿನ್ನ ಮಗಳ ಆಸೆನೂ ಈಡೇರುತ್ತೆ. ಇದು ನಿನಗೆ ಮಾತ್ರ ಸವಾಲಲ್ಲ, ನನಗೂ ಸವಾಲೇ. ಈ ಜ್ವಾಲಾಮುಖಿ ಮತ್ತು ತ್ರಿಪುರ ಸುಂದರಿಯ ನಡುವೆ ನಡೀತಾ ಇರೋ ಶಕ್ತಿ ಯುದ್ಧ ಇದು. ಅದೇನು ಮಾಡ್ತೀಯೋ ಮಾಡು, ಆದರೆ ಬೇಗ ಮಾಡು. ಈಗ ಪ್ರತಿ ಸಾರ್ತಿ ನನ್ನ ಮಗಳಿಗೆ ಅವಮಾನ ಆಗ್ತಿರೋದಲ್ದೆ ನಾನು ಕೂಗೋಗ್ತಿದ್ದೀನಿ. ನನ್ನ ಮಗಳಿಗೆ ನಮ್ಗಳ ಮುಖ ನೋಡೋಕ್ಕೆ ಇಷ್ಟ ಆಗದೆ ಮನೇಲಿರೋ ಕೋಣೆಗೆ ಹೋಗಿ ಹೋಗಿ ಸ್ವಯಂ ಬಂದಿ ಆಗ್ತಾಳೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ನಿನ್ನ ಮಗಳಿಗೆ ಸಮಾಧಾನ ಹೇಳು. ಆಮೇಲೆ ಅವಳಿಗೆ ಸಂತೋಷದ ಸುದ್ದಿ ಬರುತ್ತೆ ಅಂತ. ಬರ್ತೀನಿ. ಆಯ್ತಾ ಪಾತ್ರೆ ತೊಳೆದಿದ್ದು? ರಶ್ಮಿ ಅಮ್ಮ ತೊಳಿತಾ ಇದೀನಿ. ತೊಳೆದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಲಾ? ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯಾ? ಅಲ್ಲಿಗೆ ಹೋದ್ರೆ ಇಲ್ಲಿ ಮನೆ ಕಸ ಗುಡ್ಸ್ ಒರ್ಸೋರು ಯಾರು? ಮೊದಲು ಮನೆ ಶುದ್ಧಿ ಮಾಡು, ಆಮೇಲೆ ನೋಡೋಣ. ಸರಿ. ರಶ್ಮಿ, 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 ಏನಿವತ್ತು ಮನೆಗೆ ಬರ್ತಿದ್ದ ಹಾಗೆ ಮಗಳನ್ನ ನೆನಪಿಸ್ಕೊಳ್ಳೋದು ಬಿಟ್ಟು ನನ್ನನ್ನು ನೆನಪಿಸ್ಕೋತಾ ಇದ್ದೀರಾ? ಜೊತೆಗೆ ತುಂಬ ಸಂತೋಷವಾಗಿರೋ ಹಾಗಿದೆ. ಹೌದು ರಶ್ಮಿ, ಅದು ಯಾವ ಶುಭಗಳಿಯಲ್ಲಿ ಪೊಲೀಸ್ ಬಟ್ಟೆ ಅಂಗಡಿ ಇಟ್ಕೊಟ್ಟಿಯೋ ಏನೋ, ಅವತ್ತಿಂದ ಸಂಪಾದನೆ ಮೇಲೆ ಸಂಪಾದನೆ, ದುಡ್ಡಿನ ಮೇಲೆ ದುಡ್ಡು. ನೀನು ನಂಗೆ ಸಹಾಯ ಮಾಡಿದ್ದಕ್ಕೆ ಅಲ್ವಾ ನಾನು ದುಡಿತಿರೋದು. ಒಂದು ದೊಡ್ಡ ಕೆಲಸದ ಆದೇಶ ಬಂದಿದೆ, ಅದ್ರ ಮುಂಗಡ ಹಣ ತಗೋ. ಈ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ? ಅಂದ್ರೆ ನಮ್ಮನೆ ಲಕ್ಷ್ಮಿ ಹಿರಣ್ಮಯಿ ಇದ್ದಾಳಲ್ಲ, ಅವಳ ಕೈಯಲ್ಲಿ ಕೊಟ್ಟು ಅವಳು ನಂಬಿರೋ ಅಮ್ಮನವ್ರ ಮುಂದಿಡೋದಕ್ಕೆ ಹೇಳಿ. ಎಲ್ಲ ಒಳ್ಳೇದಾಗುತ್ತೆ. ಅವಳೇ ಅಲ್ಲ ಈ ಮನೆಗೆ ಭಾಗ್ಯಲಕ್ಷ್ಮಿ. ಹೌದು, ನೀವು ಹೇಳೋದು ಸರಿನೇ. ಮೊದಲು ಈ ದುಡ್ಡು ಅಮ್ಮನವ್ರಿಗೆ ಸಮರ್ಪಣೆ ಆಗಲಿ. ಹಿರಣ್ಮಯಿ, ಹಿರಣ್ಮಯಿ ಬಾಮ್ಮ. ಹಿರಣ್ಮಯಿ. ಏನಪ್ಪ, ನಂಗೆ ಬರೆಯೋದಕ್ಕೆ ತುಂಬ ಕೆಲಸಗಳಿದೆ. ಅದ್ರವರೆಗೂ ನಾನೇನು ಮಾಡಲ್ಲ. ದಯವಿಟ್ಟು ನನಗೇನು ಕೆಲಸ ಹೇಳ್ಬೇಡ. ನಾನು ನಿಂಗೇನು ಕೆಲಸ ಹೇಳಲ್ಲ. ಈ ದುಡ್ಡನ್ನ ತಗೊಂಡೋಗಿ ಅಮ್ಮನವ್ರ ಮುಂದೆ ಇಡು. ಆಮೇಲೆ ಬರೆಯೋದೋ ಓದೋದೋ ಏನು ಕೆಲಸ ಇದ್ರೂ ಮಾಡ್ಕೊ. ತಗೋ. ನನಗೆ ಈ ದುಡ್ಡಿನ ವಿಚಾರಗಳೆಲ್ಲ ಬೇಡ. ಇದನ್ನೆಲ್ಲ ರಶ್ಮಿ ಅಮ್ಮಂಗೆ ಕೊಡು. ನನಗೆ ಈ ಹಣದ ಉಸಾಬರಿಗಳೆಲ್ಲ ಬೇಡ. ಯಾಕೆ ಮಗಳೇ ಹಾಗೆ ಹೇಳ್ತೀಯಾ? ರಶ್ಮಿ ಅಮ್ಮನೇ ಹೇಳಿದ್ದು ನಿನ್ನ ಹತ್ರ ಕೊಡು ಅಂತ. ಅದನ್ನ ನೀನೇ ಇಟ್ಕೋ ಅಂತ ಹೇಳಿಲ್ವಲ್ಲ. ಇದನ್ನು ತೆಗೆದು ದೇವ್ರ ಮುಂದೆ ಇಡು. ರೇಷ್ಮೆ ಅಮ್ಮ ಬೆಳಗ್ಗೆ ತೆಗೆದು ಒಳಗಡೆ ಇರ್ತಾರೆ. ತಗೋಳಮ್ಮ. ಲೇ ಹಿರಣ್ಮಯ್ಯೆ, ನಿಮ್ಮ ಅಪ್ಪ ಅಷ್ಟೊಂದು ಹೇಳ್ತಿದ್ದಾನೆ, ತಗೊಳ್ಳೆ. ಅದನ್ನು ತಗೊಂಡೋಗಿ ಅಮ್ಮನವ್ರ ಮುಂದೆ ಇಟ್ಟು ಅಮ್ಮನವ್ರನ್ನ ಭಕ್ತಿಯಿಂದ ಕೇಳ್ಕೊ. ನಮ್ಮ ಅಪ್ಪನ ಸಂಪತ್ತು ಹೆಚ್ಚಾಗಿ ಬೆಳೀಲಿ ಅಂತ. ತಗೊಳ್ಳೆ. ತಗೋಮ್ಮ.
ಹೆಣ್ಮಕ್ಳೆ ನೀನು ಸ್ವಲ್ಪ ಜಾಗ್ರತೆ ಬೇಡವಾ? ಲಕ್ಷ್ಮಿನ ಯಾರಾದ್ರೂ ಹಾಗೆ ಬೀಳಿಸ್ತಾರಾ? ದಯವಿಟ್ಟು ಅಪ್ಪ ನನ್ನನ್ನು ಕ್ಷಮಿಸ್ಬಿಡು. ನಾನು ಇದನ್ನು ಬೇಕು ಅಂತ ಮಾಡಿಲ್ಲ, ಬರೀ ಚಿಂತೆನಲ್ಲಿ. ಯಾವಾಗ್ಲೂ ನೀನ್ ಹಾಗೆ ಒಂದ್ ಕಡೆ ಕೆಲಸ ಮಾಡುವಾಗ ಇನ್ನೊಂದ್ ಕಡೆ ಗಮನನೇ ಇರಲ್ಲ ನಿಂಗೆ. ಬಂಗಾರಿ, ಕೈ ಜಾರಿ ಬಿದ್ದಿದ್ದಕ್ಕೆ ಮಗು ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ? ಮನೆಯಲ್ಲಿ ದುಡ್ಡು ಕೆಳಗೆ ಬಿದ್ದರೆ ಇನ್ನೂ ಹೆಚ್ಚಾಗುತ್ತೆ ಕಣೋ. ಅದಕ್ಕೆ ಅಲ್ವೇನೋ ಮದುವೆ ಆದ ಹೆಣ್ಮಕ್ಳನ್ನ ಮನೆಯಿಂದ ಒಳಗೆ ಕರ್ಕೋಬೇಕಾದ್ರೆ ಹೊಸ್ಲ ಮೇಲೆ ಅಕ್ಕಿ ಕಾಸು ತುಂಬಿಟ್ಟು ಕಾಲಿನಿಂದ ಒತ್ತಿ ಒಳಗೆ ಕರ್ಕೊಳ್ಳೋದು. ಮನೆಯಲ್ಲಿ ದವಸ ಧಾನ್ಯ ದುಡ್ಡು ಅದು ಹೇಗೆ ಚೆಲ್ಲಿದ್ರು ಹಾಗೆ ಹೆಚ್ಚುತ್ತಾ ಹೋಗುತ್ತೆ ಕಣೋ. ಕಂದ, ಆ ದುಡ್ಡನ್ನೆಲ್ಲ ತಗೊಂಡೋಗಿ ಆ ಮಹಾತಾಯಿ ಮುಂದೆ ಇಡು. ಸರಿ ಅಜ್ಜಿ. ಕ್ಷಮಿಸ್ಬಿಡಮ್ಮ ತಾಯಿ, ನಾನು ಬೇಕು ಅಂತ ಮಾಡಿದ್ದಲ್ಲ. ಯಾವುದೋ ನನ್ನಲ್ಲಿ ಕೈ ಜಾರ್ಬಿಡ್ತು. ನೀನು ಕೋಪ ಮಾಡ್ಕೊಂಬಿಡಮ್ಮ. ನಿನ್ನ ದೇವಸ್ಥಾನಕ್ಕೂ ಬರೋಕ್ಕಾಗ್ತಿಲ್ಲ. ಕಷ್ಟಗಳ ಮೇಲೆ ಕಷ್ಟ ಆಗ್ತಿದೆ ಇವತ್ತು. ನೀನೇ ಕಾಪಾಡಬೇಕು ನನ್ನನ್ನು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ನಮೋಸ್ತುತೆ. ಮಹಾತಾಯೇ ಜಗನ್ಮಾತೆ. ದೇವ್ರೆ, ಇದೇನಿದು? ರಾತ್ರಿ ಇಟ್ಟಿದ್ದ ದುಡ್ಡು ಸುಟ್ಟು ಭಸ್ಮವಾಗೋಗಿದೆಯಲ್ಲ. ಅಯ್ಯೋ ದೇವ್ರೆ, ಅದು ನಿನ್ನೆದುರಿಗೆ. ಅಯ್ಯೋ ದೇವ್ರೆ. ಲೋ ಬಂಗಾರಿ, ರಶ್ಮಿ, ಹಿರಣ್ಮಯಿ, ಬೇಗ ಬನ್ರಿ ಇಲ್ಲಿ, ಬೇಗ ಬರ್ರಪ್ಪ, ಬೇಗ ಬನ್ನಿ. ಯಾಕಜ್ಜಿ, ಏನಾಯ್ತು? ಏನು ಬಿದ್ರ? ಅಯ್ಯೋ ನೋಡ್ತಿಲ್ಲ, ಏನೂ ಇಲ್ಲ, ನನ್ಗೇನು ಆಗಿಲ್ಲ. ಮೊದ್ಲು ಇಲ್ಲಿ ನೋಡಿ ಏನಾಗಿದೆ ಅಂತ. ದೇವ್ರೆ, ನಾನು ಹಿರಣ್ಮಯಿ ಕೈಗೆ ಕೊಟ್ಟು ದುಡ್ಡೆಲ್ಲ ಹೀಗೆ ಸುಟ್ಟರ್ಕಲಾಗಿದೆಯಲ್ಲ, ಇದೆಲ್ಲ ಹೇಗಾಯ್ತು?
ಈಗ ನನ್ನ ಆಟ ತೋರಿಸ್ತೀನಿ ನೋಡು. ನಾನಿಲ್ಲಿ ಇವಳಿಗೆ ಕಷ್ಟ ಕೊಟ್ರೆ ನೀನಲ್ಲಿ ನನ್ನ ಭಕ್ತನಿಗೆ ನಿನ್ನ ಆಟ ತೋರಿಸ್ತೀಯ. ನೀನೇ ಕೊಟ್ಟ ವರ ನನ್ನ ಕೆಲಸಗಳಿಗೆ ಅಡ್ಡಿ ಬರಲ್ಲ ಅಂತ. ನಿನ್ನೆದ್ರಿಗೆ ಇರೋ ದುಡ್ಡನ್ನ ನಾನೇ ಸುಟ್ಟು ಹಾಕ್ತೀನಿ. ನೋಡೋಣ ತಡಿಯಕ್ಕಾಗತ್ತಾ ನಿನ್ನಿಂದ ಅಂತ. ಈಗ ನಿನ್ನ ಭಕ್ತಿ ಹಿರಣ್ಮಯಿ ಮೇಲೆ ಆಪಾದನೆ ಬರುತ್ತೆ. ಆ ಆಪಾದನೆ ನಾನು ಬರೋ ಹಾಗೆ ಮಾಡ್ತೀನಿ. ನಿನ್ನಿಂದ ಏನು ಮಾಡೋದಕ್ಕಾಗಲ್ಲ ತ್ರಿಪುರ ಸುಂದರಿ. ತಡೆಯೋದಕ್ಕಾಗುತ್ತಾ? ತಡಿ. ಈ ದುಡ್ಡೆಲ್ಲ ಹೇಗೆ ಸುಟ್ಟೋಯ್ತು? ಅದು ಅಮ್ಮನವ್ರ ಮುಂದೆ ಇಟ್ಟಿದ್ದು. ಅದು ಹಿರಣ್ಮಯಿ ದುಡ್ಡಿಡುವಾಗ ದೀಪಕ್ಕೆ ಹತ್ರವಾಗಿಟ್ಲು ಅಂತ ಕಾಣುತ್ತೆ. ಗಾಳಿಗೆ ಬೆಂಕಿ ಆ ಕಡೆ ಈ ಕಡೆ ಹರಡಿದೆ. ಆ ಸಮಯದಲ್ಲಿ ದುಡ್ಡಿಗೂ ಬೆಂಕಿ ಹತ್ಕೊಬಿಡ್ತು ಅನ್ಸುತ್ತೆ. ಅದಕ್ಕೇನು ಗೊತ್ತು ಅದು ದುಡ್ಡು ಸುಡಬಾರ್ದು ಅಂತ. ಅದಕ್ಕೇನಿದ್ರು ಅದು ಕಾಗದಕ್ಕೆ ಚೂರಲ್ವಾ, ಸುಟ್ಬಿಟ್ಟಿದೆ. ಇವಳೇ ಇಡುವಾಗ ನೋಡ್ಕೊಂಡಿಡ್ಬೇಕಿತ್ತು. ಅಮ್ಮನವ್ರ ಭಕ್ತಿನಲ್ಲಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇದೇನು ಹಿರಣ್ಮಯಿ ಭಕ್ತಿ ಸರಿ, ಚೂರು ಪರಿಜ್ಞಾನ ಬೇಡವಾ? ನಮ್ಮ ಸುತ್ತಮುತ್ತ ಏನಾಗ್ತೀನಿ ಅಂತ ನೋಡ್ಕೊಂಡು ಕೆಲಸ ಮಾಡಬೇಕು. ಬೇಕಾ ಬಿಟ್ಟು ಕೆಲಸ ಮಾಡಿ ಹೀಗೆ ಆಗೋದು. ಬೇರೆ ಲಾಭ ದುಡ್ಡಲ್ಲ, ಮುಂಗಡ ಕೊಟ್ಟಿರೋದು. ನಾನು ಅವ್ರಿಗೆ ಬಟ್ಟೆನೆ ಕೊಟ್ಟಿಲ್ಲ. ನಿನ್ನೆಲ್ಲ ಬುದ್ಧಿವಂತ ಅಂತಾರೆ. ಈಗ ನೀನ್ ಮಾಡಿರೋ ಕೆಲಸ ನೋಡು. ಅಪ್ಪ, ನಾನು ದುಡ್ಡನ್ನ ದೀಪದಿಂದ ಸ್ವಲ್ಪ ದೂರ ಮಾತಾಡ್ಬೇಡ ನೀನು. ಹಾಳಾದ್ಮೇಲೆ ಎಲ್ಲರೂ ಸಮಜಾಯಿಸಿ ಕೊಡೋರೆ. ಪಾಪ ಅವಳನ್ನ ಯಾಕೋ ಅಂತೀಯ? ಏನೋ ಅನಾಹುತ ಆಗೋಯ್ತು. ಯಾರಾದ್ರೂ ದುಡ್ಡನ್ನ ದೀಪದ ಹತ್ರ ಇಡ್ತಾರೆ ಅನ್ನೋ ಸುಡ್ಲಿ ಅಂತ. ಅಷ್ಟಕ್ಕೂ ಅವಳು ನಿನ್ನೆ ಅಂದ್ರೆ ಕೇಳಿದ್ಲಾ ಕೊಡಿ ನಾನು ಇಡ್ತೀನಿ ಅಂತ? ನೀನೇ ಕೊಟ್ಟಿದ್ದು ದೇವ್ರ ಹತ್ರ ಇಡು ನೀನು ಅಂತ. ಜೊತೆಗೆ ನಾನು ಅವಳಿಗೆ ಬಲವಂತ ಮಾಡಿದೆ. ನೀವು ಸುಮ್ಮನೆ ಇರಿ. ಬೈದ್ ಬುದ್ಧಿ ಕಲ್ಸೋದು ಒಳ್ಳೆ ಬುದ್ಧಿ ಕಲೀಲಿ ಅಂತ. ಇಷ್ಟು ದುಡ್ಡು ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತಾಗಬೇಕು? 3 ಹೊತ್ತು ಮನೇಲೆ ಕೂತಿರ್ತೀರಾ. ಸುತ್ತ ಸಂಪಾದನೆ ಮಾಡಿದ್ರೆ ಕಷ್ಟ ಏನು ಅಂತ ಗೊತ್ತಾಗಿರೋದು. ಅಪ್ಪ, ತಪ್ಪಾಯ್ತಪ್ಪ. ನಾನು ಬೇಕು ಅಂತ ಇದನ್ನು ಮಾಡಿಲ್ಲ. ಅದೇ ಇದು ಹೇಗಾಯ್ತು ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಪಾಪ ಹಿರಣ್ಮಯಿ ಬೇಕು ಅಂತ ಮಾಡಿರಲ್ಲ ಬಂಗಾರಿ ಅವರೇ. ಏನೋ ಗೊತ್ತಿಲ್ಲದೆ ಆಗೋಗಿದೆ. ಈಗ ಹೇಳಿದ್ದೀರಲ್ವಾ, ತಿದ್ಕೋತಾಳೆ ಬಿಡಿ. ಗೊತ್ತಿಲ್ಲದೆ ಆಗಿರೋದಕ್ಕೆ ಕ್ಷಮಿಸ್ಬೋದಲ್ವಾ? ಎಲ್ರು ಇವಳು ವಹಿಸ್ಕೊಂಡೆ ಮಾತಾಡಿ. ಹೆಚ್ಕೊಂಡ್ಬಿಡ್ತಾಳೆ ಅವಳು. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತಾಳೆ. ಇವಳಿಗೆ ಬೆಂಬಲವಾಗಿರ್ತೀರಾ ಅಂತ. ತಗೊಳ್ಳೋ ನಿನ್ ದುಡ್ಡ. ನೀನ್ ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಹಣ ಇದ್ರೊಳಗಿದೆ. ತಗೊಳ್ಳೋ. ದುಡ್ಡಿನ ಬೆಲೆ ಏನು ಅಂತ ನೀನ್ ನನಗೆ ಹೇಳ್ಕೊಡೋದು ಬೇಕಿಲ್ಲ. ನಿಮ್ ತಾತನ ಕಾಲದಿಂದಲೂ ನಾನು ಈ ಸಂಸಾರ ನಡೆಸ್ಕೊಂಡು ಬಂದಿದ್ದೀನಿ. ಈಗಲೂ ನಿನಗೆ ರಶ್ಮಿ ಅಂಗಡಿ ಇಟ್ಕೊಡಕ್ಕಿಂತ ಮುಂಚೆ ನೀನು ನಮ್ಮ ಅಧೀನದಲ್ಲಿ ಇದ್ದೆ ಅನ್ನೋದನ್ನ ಮರಿಬೇಡ. ನಾನು ನನ್ನ ದೇಹ ಗಟ್ಟಿ ಇದ್ದಾಗ ಮನೆಗೆ ಹೋಗಿ ಕಾರ್ ಪುಡಿ ಕುಟ್ಟಿ ಸಂಪಾದನೆ ಮಾಡಿದ್ದೀನಿ.
ಪಾಪ ಅರಿಯದ್ ಮಗು ಏನು ಗೊತ್ತಿಲ್ಲದೆ ತಪ್ಪಾಗಿರ್ಬಹುದು. ಅದನ್ನೇ ತಿಳಿಸಿ ಹೇಳಬೇಕು, ತಿಳ್ಕೋತಾರೆ. 3 ಹೊತ್ತು ಗದರಿಸಿದ್ರೆ ಏನ್ ಕಲಿಯುತ್ತೆ ಮಗು? ತಗೊಳ್ಳಿ ಇದನ್ನ. ನಾನು ನಿಮ್ಗೆ ಹೇಳಲಿಲ್ಲ, ಇವಳನ್ನ ಹಾಳು ಮಾಡ್ತಿರೋದು ನೀವುಗಳು. ಮಾತಾಡಿದ್ದಕ್ಕೆ 4 ಮಾತು ಬೈದೆ ಅಷ್ಟೇ. ನನ್ನಿಂದ ತಪ್ಪಾಗಿ ಹೋಗಿದೆ, ಕ್ಷಮಿಸ್ಬಿಡ್ತೀನಿ ನನ್ನ. ಬಂಗಾರಿ ಅವರೇ ಅಜ್ಜಿ, ನಿಜವಾಗ್ಲೂ ಅಜ್ಜಿ, ನನ್ನ ದುಡ್ಡು ಸುಡೋದಕ್ಕೆ ಕಾರಣ ಅಲ್ಲ. ನನಗೆ ಗೊತ್ತು ಕಣೆ ಕಂದ. ಆದ್ರೆ ಏನ್ ಮಾಡ್ತಿ ಹೇಳು? ಕೆಲವು ಸಲ ಪರಿಸ್ಥಿತಿ ನಮ್ಮ ವಿರುದ್ಧ ಆದಾಗ ಹೀಗೆಲ್ಲ ಆಗುತ್ತೆ. ಹಗ್ಗನು ಹಾವಾಗಿ ಕಚ್ಚುತ್ತೆ. ನನಗೆ ಗೊತ್ತು ಕಣೆ, ನೀನು ಏನು ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋ. ಹಿರಣ್ಮಯಿ, ಕಂದ, ಈಗ ನಾನು ಸ್ವಲ್ಪ ಕಿರ್ಚಾಡ್ಬಿಟ್ನಲ್ಲ, ಅದಕ್ಕೆ ಯಾಕೋ ತಲೆ ನೋವಾಗ್ತಿದೆ. ಸ್ವಲ್ಪ ಸುಧಾರಿಸ್ಕೊಂಡು ಬರ್ತೀನಿ. ಆಯ್ತು ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ. ನೀನೆಲ್ಲಿಗೆ ಹೊರಟೆ? ರಶ್ಮಿ ಅಮ್ಮ, ಶಾಲೆಗೆ. ಏನ್ ಶಾಲೆ? ಅದಕ್ಕಿನ್ನೂ ಹೊತ್ತಿದೆ. ದುಡ್ಡು ಸುಟ್ಟಾಕಿ ಪುರಾಣ ಪಟ್ಟಣ ಎಲ್ಲ ಆಯ್ತಲ್ವಾ? ಈಗ ಮನೆ ಕೆಲಸ ಯಾರೇ ಮಾಡ್ತಾರೆ? ಮೊದಲು ಮನೆ ಶುದ್ಧಿ ಮಾಡು, ಆಮೇಲೆ ಸ್ನಾನ ಮಾಡಿ ಶಾಲೆಗೆ ಹೋಗುವಂತೆ. ಆಯ್ತು ರಶ್ಮಿ ಅಮ್ಮ. ನಡಿ. ಏನು ಶಾಲೆಗೆ ಹೋಗ್ತೀಯಾ? ಎಲ್ಲ ಕೆಲಸ ಮುಗೀತಾ? ಎಲ್ಲಿ ಏನೇನು ಕೆಲಸ ಮಾಡ್ದೆ ಹೇಳು? ಮನೆ ಗುಡಿಸ್ದೆ, ಮನೆ ಒರೆಸ್ದೆ, ಪಾತ್ರೆ ತೊಳ್ದೆ, ತೋಟಕ್ಕೆಲ್ಲ ನೀರು ಹಾಕ್ತೆ. ಇನ್ನೇನು ಬಾಕಿ ಉಳಿದಿಲ್ಲ. ನೀನ್ ತೋಟಕ್ಕೆ ನೀರು ಹಾಕಿರೋದಕ್ಕೆ ಮನೇಲಿರೋ ನೀರೆಲ್ಲ ಖಾಲಿಯಾಗಿರೋದು. ನೀನ್ ಅರ್ಧ ದಿನ ಶಾಲೆಗೆ ರಜೆ ಹಾಕಿದ್ರೂ ಪರವಾಗಿಲ್ಲ, ಮನೇಲಿರೋ ಪಾತ್ರೆಗಳಿಗೆಲ್ಲ ಬಾವಿಂದ ನೀರು ಸೇದಿ ತುಂಬಿಟ್ಟು ಹೋಗೋ. ಅಯ್ಯೋ ರಶ್ಮಿ ಅಮ್ಮ, ಇವತ್ತು ನನ್ನ ಶಾಲೆಯಲ್ಲಿ ಪರೀಕ್ಷೆ ಇದೆ. ಹೋಗಲಿಲ್ಲ ಅಂದರೆ ನನಗೆ ಅಂಕಗಳು ಕಡಿಮೆ ಬರುತ್ತೆ. ಆಮೇಲೆ ಮುಂದಕ್ಕೆ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನೂ ಇಲ್ಲ, ನಿನಗೆ ಪಾಠ ತಪ್ಪಿದ್ರೆ ಮೇಸ್ಟಮ್ಮನ ಮನೆಗೆ ಹೋಗಿ ಪಾಠ ಹೇಳಿಸ್ಕೋಬೋದು. ಆದರೆ ಇಲ್ಲಿ ನೀರು ಖಾಲಿ ಆದರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಮೊದಲು ನೀರು ತುಂಬಿಟ್ಟು ಹೋಗೆ. ನಿನ್ನೆ ಓದ್ ಮುಖ್ಯ ಅಂತ ಬಾಲಾಂಬಿಕಾ ಪಟ್ಟದಿಂದ ನನ್ನ ಎಬ್ಬಿಸ್ಕೊಂಬಂದ್ರಿ. ಈಗ ನೋಡಿದ್ರೆ ಶಾಲೆಗೆ ಹೋಗೋದಕ್ಕೆ ಅಡ್ಡಿ ಮಾಡ್ತಿದ್ದೀರಲ್ಲ. ಅದು ನೆನ್ನೆಗಾಯ್ತು, ಇದು ಇವತ್ತಿನ ಸಮಸ್ಯೆ. ಹೀಗೆ ಮಾತಾಡ್ತಾ ನಿಂತ್ರೆ ಪೂರ್ತಿ ದಿನ ಶಾಲೆಗೆ ರಜೆ ಹಾಕ್ಬೇಕಾಗತ್ತೆ. ಏನ್ ಮಾಡ್ತೀಯ ಯೋಚನೆ ಮಾಡು. ಇಲ್ಲ ರಶ್ಮಿ ಅಮ್ಮ, ನಾನು ನೀರು ಸೇದ್ಬಿಟ್ಟೆ ಶಾಲೆಗೆ ಹೋಗ್ತೀನಿ. ಇದೆಲ್ಲ ಬಾಲಾಂಬಿಕೆ ಸ್ಪರ್ಧೆಗೆ ಭಾಗವಹಿಸಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು.